ಇವತ್ತು ದಿನ ತಿರುಗಿ ನಿಮ್ಮ ಮಧ್ಯದಲ್ಲಿ ಬಂದು ನಾನು ಪ್ರಸಂಗ ಮಾಡುವಂಥದ್ದು ಬಹಳ ನನಗೆ ಸಂತೋಷವಾಗಿದೆ। फिर एक बार इस सप्ताह में जो है इतवार में आपके मध्य में आकर प्रभु के वचन को बोलना बहुत ही मेरे लिए खुशी की बात है। पिछले हफ्ता जो है मैं ठीक नहीं था, लेकिन परमेश्वर ने मुझे चंगा किया, ये मेरे लिए सबसे बड़ी बात है। ದೇವರು ಕಳೆದ ವಾರದಲ್ಲೇ ನನ್ನನ್ನು ಸ್ವಸ್ಥ ಮಾಡಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳುವಂತನೂ ಆಗಿದ್ದೇನೆ। ಈ ಒಂದು ದಿನ ನಾವು ದೇವರ ವಾಕ್ಯವನ್ನು ತಿರುಗಿ ನಾವು ಧ್ಯಾನಿಸುವಂತರಾಗಿದ್ದೇವೆ। ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯ 4ನೇ ಸಂಧಿಯಲ್ಲಿ 7ರಿಂದ 9 ವಚನಗಳು। ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸಸ್ 7 to 9। ಈ ಒಂದು ವಾಕ್ಯದಲ್ಲಿ 7ನೇ ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು। ಅದಾದಮೇಲೆ ಅನೇಕ ಗುಣಗಳ ವಿಷಯದಲ್ಲಿ ಅಲ್ಲಿ ಪೌಲನು ವಿಸ್ತಾರವಾಗಿ ಹೇಳುವಂತನಾಗಿದ್ದಾನೆ। ಈ ಒಂದು ದಿನ ನಾವು ಈ ಮಾತಿನಲ್ಲಿ ನಾವು ನೋಡುತ್ತೇವೆ, ದೇವ ಶಾಂತಿಯು ನಿಮ್ಮ ಹೃದಯಗಳಲ್ಲಿ ನಿಮ್ಮ ಯೋಚನೆಗಳಲ್ಲಿ ತುಂಬಲಿ ಎಂಬ ಮಾತು ನಾವು ನೋಡುತ್ತೇವೆ। ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಹೇಳುವಾಗ ದೇವರ ಮುಂದೆ ನಮ್ಮ ಹೃದಯವು ನಮ್ಮ ಮನಸ್ಸು ಶುದ್ಧ ಆಗಿರುವಂಥದ್ದು ಬಹಳ ಬಹಳ ಮುಖ್ಯ ಆಗಲ್ಪಟ್ಟಿದೆ। हमारा जो है गुण जो है प्रभु के सामने एक अच्छा बन के रहना बहुत ही ज़रूरी कर मैं कहना चाहता हूँ। एक जो है साइकोलॉजिस्ट है, ಒಂದು ಮನಃಶಾಸ್ತ್ರ ಜ್ಞಾನಿ ಈ ರೀತಿಲಿ ಇದ್ದಾನೆ, सिगमंड फ्रॉइड ಎಂಬುದಾಗಿ। अब वो नहीं है, लेकिन बहुत ही महत्व व्यक्ति है, बहुत ही ग्रेट जो है इसका थॉट्स जो है साइकोलॉजी में पढ़ा जाता है। और वो मनुष्य के जो है मन के बारे में, कॉन्शियस के बारे में वो 3 भाग को कर वो कहता है। ಆತನು 3 ಭಾಗದಲ್ಲಿ ಏನದ ಮನುಷ್ಯನ ಮನಸ್ಸು ವಿಷಯದಲ್ಲಿ ಆತನು ಮಾತಾಡುವಂತನಾಗಿದ್ದಾನೆ। ದ ಕಾನ್ಶಿಯಸ್, देन सबकॉन्शियस, तीसरा जो है अनकॉन्शियस। ಕಾನ್ಶಿಯಸ್ ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ಮನುಷ್ಯನಿಗೆ ಎಲ್ಲ ಅರಿವಿಕೆ ಇದೆ, ಎಲ್ಲ ಆತನು ತಿಳಿತಾ ಇದ್ದಾನೆ, ಏನು ನೋಡುತ್ತಾನೆ, ಏನು ಕೇಳುತ್ತಾನೆ, ಧ್ಯಾನಿಸುತ್ತಾನೋ ಎಲ್ಲವೂ ಆತನಿಗೆ ತಿಳಿತಾ ಇದೆ, ಆತನು ಮನಸ್ಸಿನಲ್ಲಿ ಆತನು ಸ್ಥಿರವಾಗಿದ್ದಾನೆ ಎಂಬುದಾಗಿ। ಸಬ್ ಕಾನ್ಶಿಯಸ್ ಎಂಬುದಾಗಿ ಹೇಳುವಾಗ 2ನೇ ಮಾತು ಅಂದರೆ ಆತನಿಗೆ ಅರು ಮರು ಇದೆ, उसको जो है आधा समझ में आ रहा, आधा नहीं समझ में आ रहा, और वो क्या हो रहा है वो पूरी तरह से वो उसको जो है जजमेंट नहीं कर पाता। और उसकी जो याददाश्त है वो आधा अधूरा है, कुछ बातों को याद करना चाहता है, उसको पता है कुछ है उसके मन में, लेकिन वो बातें उसको पूरी तरह से याद नहीं आता, उसको कहा जाता है सबकॉन्शियस। तीसरी बात अनकॉन्शियस कर कहा जाता है। अनकॉन्शियस ಎಂಬುದಾಗಿ ಹೇಳುವಾಗ ನಾವು ಈ ರೀತಿ ಹೇಳ್ತೇವೆ, ಸಂಪೂರ್ಣವಾಗಿ ಆತನು ಜೋಳಾಗಿ ಬಿದ್ದನು, वो पूरी तरह से गिर गया, उसको कुछ भी नहीं पता। उसको हम कहते हैं कि उसको अस्पताल लेकर गए, उसका इलाज हुआ, लेकिन जब उसको होश आया तो उसको कुछ भी नहीं मालूम। वो कहता है कि मुझे नहीं मालूम मैं यहाँ तक कैसे पहुँचा कर उसको कहते हैं अनकॉन्शियस। उसके ऊपर क्या प्रभाव हुआ, क्या क्या उसके ऊपर कार्य किया गया, उसको कुछ भी याद नहीं, कुछ घटना भी उसके दिमाग में नहीं है। इट्स कॉल अनकॉन्शियस, उसको जो है ये कहते हैं। और इसके आधार पर साइकोलॉजी जो है डेवलपमेंट होता है, कॉन्शियस जो है डेवलपमेंट होता है कर देखते हैं। हम इसके बारे में आज हम देखेंगे। ಈ ಒಂದು ದಿನ ನಾವು ನೋಡ್ತೇವೆ ಏನಂದರೆ ಈ ಒಂದು ಗ್ರೇಟ್ ಪ್ರತಿಯೊಂದು ಮನುಷ್ಯನಿಗೆ, ಒಂದು ಕ್ರಿಸ್ತನಲ್ಲಿ ನಿಜವಾಗಿ ಹುಟ್ಟಿ ಬೆಳೆದಿರುವಂತನಿಗೆ, ಆತನಿಗೆ ಏನದ ಸೆನ್ಸ್ ಆಫ್ ಪೀಸ್ ಆತನಿಗೆ ಕೊಡಲ್ಪಟ್ಟಿದೆ। ಅಂದರೆ ಒಂದು ಅರಿವಿಕೆಯ ಒಂದು ಸಮಾಧಾನವು ಅಥವಾ ಒಂದು ಸಮಾಧಾನದ ಹೃದಯವು ದೇವರಲ್ಲಿ ಹೊಸದಾಗಿ ಹುಟ್ಟಿರುವಂಥ ವ್ಯಕ್ತಿಗೆ ಸಿಗಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ।
ಅದಕ್ಕೆ ಪೌಲನ ಆತನು ಸ್ಪಷ್ಟವಾಗಿ ಹೇಳ್ತಾನೆ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುನಲ್ಲಿ कायुವರು। परमेश्वर की शांति जो है तुम्हारे हृदय में जो है बना रहे कर कर पौलुस जो है यहाँ पर वो कहता है। और दूसरी बात हम देखते हैं ಕೊಲಿಸ್ಯ का लिखा हुआ पत्र 3 अध्याय 15 वचन, ಕೊಲಿಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಸಂಧಿಯ 15ನೇ ವಚನದಲ್ಲಿ, ಕ್ರಿಸ್ತನಿಂದ ಆದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು तीर्प हेड़ली, यानी यीशु मसीह का जो शांति जो है तुम्हारे हृदय में जो है कायम रहे कर कर पौलुस जो है कहता है। एक बार पौलुस जो है अपने इज़राइली लोगों के लिए वो दुखित होकर कहता है, इज़राइल ಜನರಿಗಾಗಿ ಶ್ರೀ ಪೌಲನು ಬಹಳ ದುಃಖ ಪಟ್ಟುಕೊಂಡು ಆತನು ಇದು ಹೇಳ್ತಾನೆ। ರೋಮಾಪುರದವರಿಗೆ ಬರೆದ ಪತ್ರಿಕೆಯ 9ನೇ ಸಂಧಿಯ 1-2 ವಚನಗಳಲ್ಲಿ ನಾವು ನೋಡ್ತೇವೆ। ರೋಮನ್ ಚಾಪ್ಟರ್ 9 ವರ್ಸ್ 1 and 2 ಈ ರೀತಿಯಲ್ಲಿ ಹೇಳ್ತಾನೆ, ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡಬಿಡದೆ ವೇದನೆಯು ಉಂಟು, ಈ ಮಾತನ್ನು ಸುಳ್ಳು ಆಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ, ಪವಿತ್ರಾತ್ಮ ಆಧೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ ಎಂಬುದಾಗಿ ಹೇಳ್ತಾನೆ। ಇಸ್ರಾಯೇಲ್ ಪರವಾಗಿ ಆತನು ಯಾವಾಗ ತನ್ನ ಮನಶೋಕವನ್ನು ವ್ಯಕ್ತಪಡಿಸುವಾಗ ಆತನು ಇದು ಹೇಳ್ತಾನೆ, ನಾನು ನಿಮ್ಗಾಗಿ ಶೋಕ ಮಾಡುವಂಥದ್ದು, ದುಃಖಿಸುವಂಥದ್ದು ನಾನು ಮೇಲಿನ ಮೇಲೆ ಅಲ್ಲ, ಆದರೆ ನಿಜವಾಗಿ ಹೇಳ್ತೇನೆ, ಪವಿತ್ರಾತ್ಮ ನನ್ನ ಸಂಗಡ ಇದ್ದಾನೆ, ಅದಕ್ಕಾಗಿ ನನ್ನ ಮನಸ್ಸಾಕ್ಷಿಯಿಂದ ನಾನು ದುಃಖ ಪಡುತ್ತೇನೆ ಎಂಬುದಾಗಿ ಪೌಲನು ಆತನು ಹೇಳುವಂತನಾಗಿದ್ದಾನೆ। ಅದಕ್ಕೆ ಈ ನಾವು ಕಾನ್ಷಿಯಸ್ ಎಂಬುದಾಗಿ ಹೇಳುವಾಗ, ಅರಿವಿಕೆ ಎಂಬುದಾಗಿ ಹೇಳುವಾಗ, ಮನಸ್ಸು ಎಂಬುದಾಗಿ ಹೇಳುವಾಗ ಇದು ಮನುಷ್ಯನಿಗೆ ಕೊಟ್ಟಿರುವಂತಹ ಒಳ್ಳೆ ವಿಷಯ ಆಗಲ್ಪಟ್ಟಿದೆ। ये जो है मनुष्य को जो है भावना दिया गया है, हृदय मन कर कर जो दिया है, ये बहुत ही अच्छा है, क्योंकि हर एक मनुष्य का जो है कार्य को और उसके विचारों को परीक्षा करता है। अपने मन के द्वारा जो है जो परमेश्वर ने हमको दिया है, वो परमेश्वर उसके कार्य को और उसकी सोच विचार को वो परीक्षा करता है। ये बात जो है बाइबल हमको बहुत ही क्लियरली हमको बताती है। ದೇವರು ನಮಗೆ ಸ್ಪಷ್ಟವಾಗಿ ಹೇಳುವಂತನೋ ಹಾಗಿದ್ದಾನೆ। ಅದಕ್ಕೆ ಕಾನ್ಷಿಯಸ್ ಎಂಬುದಾಗಿ ಹೇಳುವಾಗ, ಮನಸ್ಸು ಎಂಬುದಾಗಿ ಹೇಳುವಾಗ ಅದು ಮನುಷ್ಯನ ಜೀವಿತದ ಒಂದು ಗುಣ ಆಗಲ್ಪಟ್ಟಿದೆ ಪ್ರಿಯರೇ। जब हम कहते हैं कि कॉन्शियस जब कहते हैं, मन कर कर जब हम कहते हैं, ये जो है मनुष्य का एक हिस्सा है और ये जो है गुण को जो है बताता है। कभी कभार हम कॉन्शियस के विषय में जो है हम पूरी तरह से नहीं कह सकते कि जो उसका मन है पूरी तरह से सही है कर कर भी नहीं कह सकते हैं। एक नेचुरल व्यक्ति के मन को हम फर्क करना है तो कई कभार जो है किसी लोगों का मन जो है बुरे तरह से भी है और सही तरह से भी है, इसको जो है परीक्षा करना बहुत ही जरूरी है। गुड कॉन्शियस ಒಳ್ಳೆದಾಗಿರುವಂತ ಮನಸ್ಸು, ಕ್ಲಿಯರ್ ಕಾನ್ಶಿಯಸ್ ಸ್ಪಷ್ಟವಾಗಿದೆ, ಆತನಿಗೆ ಎಲ್ಲ ತಿಳಿದಿದೆ। द गिल्टी कॉन्शियस जो शोकित उसको जो है छुपाता है उसका मन। द गिल्टी कॉन्शियस, वीक कॉन्शियस, बहुत ही कमजोर वाला जो उसका मन है। और कुछ लोगों का जो है करप्ट हुआ है। करप्ट ಎಂಬುದಾಗಿ ಹೇಳುವಾಗ ಎಲ್ಲವೂ ನಾಶವಾಗಿದೆ, ಕೆಟ್ಟದಾಗಿದೆ ಎಂಬುದಾಗಿ ನಾವು ಹೇಳುತ್ತೇವೆ। ಆತನಿಗೆ ಅರಿವಿಕೆ ಇಲ್ಲ, ತಪ್ಪುದು ಸರಿದು ಏನಿಲ್ಲ, ಪಾಪದಿಂದ ತುಂಬಿರುವಂಥ ಮನಸ್ಸು ಎಂಬುದಾಗಿ ನಾವು ಹೇಳುವಂತರಾಗಿದ್ದೇವೆ। ಇದಕ್ಕೆ ಅನೇಕ ಸತ್ಯವೇದದಲ್ಲಿ ಆಧಾರದ ಮಾತುಗಳಿವೆ। ಅಪೊಸ್ತಲರ ಕೃತ್ಯದಲ್ಲಿ 23ನೇ ಸಂಧಿಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಗುಡ್ ಕಾನ್ಷಿಯಸ್ ಒಳ್ಳೆಯದಾಗಿರುವಂಥ ಮನಸ್ಸು, ಕ್ಲಿಯರ್ ಕಾನ್ಷಿಯಸ್ ಎಂಬುದಾಗಿ ಸ್ಪಷ್ಟವಾಗಿರುವಂಥ ಮನಸ್ಸು ಎಂಬುದಾಗಿ ಹೇಳುವಾಗ ಅಪೊಸ್ತಲರ ಕೃತ್ಯ 24:16ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ। बहुत सारे वचन को हम देख सकते हैं, लेकिन मैं ये कहना चाहूँगा कि जो जिसका मन जो है शुद्ध है वो बहुत ही अच्छा है। ಯಾರ ಮನಸ್ಸು ಬಹಳ ಸ್ಪಷ್ಟವಾಗಿದೆಯೋ ಶುದ್ಧವಾಗಿದೆಯೋ ಅದು ಬಹಳ ಒಳ್ಳೆಯದು। ಯಾವ ರೀತಿಯಲ್ಲಿ ಸತ್ಯವೇದ ನಮಗೆ ತಿಳಿಸಿಕೊಡ್ತದೆ, ನಮ್ಮ ಮನಸ್ಸು ಸ್ಪಷ್ಟ ಆಗುತ್ತದೆ, ಶುದ್ಧ ಆಗುತ್ತದೆ ಎಂಬುದಾಗಿ ಯಾವ ರೀತಿಯಲ್ಲಿ ನಮಗೆ ತಿಳಿಸಿಕೊಡುತ್ತದೆ ಎಂಬುದಾಗಿ ಹೇಳುವಾಗ ಇದು ಹೇಳಲ್ಪಡ್ತದೆ, ಕ್ರಿಸ್ತನ ರಕ್ತವು
ಕ್ರಿಸ್ತನ ರಕ್ತವು ನಮ್ಮ ಮನಸ್ಸನ್ನು ಅದು ಶುದ್ಧಿಪಡಿಸುವಂಥದ್ದು ಆಗಿದೆ ಪ್ರಿಯರೇ. ಈ ಒಂದು ಮಾತು ನಾವು ಹಿಬ್ರಿದವರಿಗೆ ಬರೆದ ಪತ್ರಿಕೆಯ 9ನೇ ಸಂಧಿಯ 14ನೇ ವಚನದಲ್ಲಿ ನಾವು ನೋಡುವಂತರು ಆಗಿದ್ದೇವೆ. Hebrews chapter 9 verse 14. ತನ್ನನ್ನು ತಾನೇ ನಿರ್ದೋಷನಾಗಿ ದೇವರಿಗೆ ಸಮರ್ಪಿಸಿಕೊಂಡು ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆಧರಿಸುವವರಾಗುವಂತೆ ನಮ್ಮ ಮನಸ್ಸನ್ನು शुद्धिकरिಸುವುದಲ್ಲವೇ. यहाँ पर ये लिखा गया है, यीशु मसीह खुद जो है निर्दोष होकर वो अपने आप को जो है सौंपा, उसके रक्त के द्वारा हमारे हर जो है कर्म को, हमारे हर एक पापों को छुटकारा देकर एक जीव का जीवन रहने वाला एक सजीव बनाकर हमको परमेश्वर के सामने उसकी आराधना करने के लिए हमें वो तैयार करता है. ये बाइबल हम पढ़ते हैं. दूसरी बात अगर हम देखेंगे, ಎರಡನೇ ಮಾತು ನಾವು ನೋಡಿದ್ಯಾದ್ರೆ कॉन्शियस जो है एक परमेश्वर के जो है स्वरूप को दिखाता है, क्योंकि जो परमेश्वर के अंदर सद्गुण है, ಏನು ಒಳ್ಳೆ ಗುಣಗಳಿವೆ ಅದು ನಮ್ಮಲ್ಲಿ ಕಂಡು ಬರುವಂಥದ್ದು ಆಗಿದೆ. ಅದಕ್ಕಾಗಿ ದೇವರು ಶುದ್ಧ ನಿರ್ಮಲವಾಗಿರುವಂಥ ಒಂದು ಮನಸ್ಸು ಆದಮನಿಗೆ ಆತನು ಕೊಟ್ಟಿದ್ದನು. ಆತನು ತನ್ನ ಮನಸ್ಸಿನಿಂದ ದೇವರನ್ನು ಧ್ಯಾನಿಸುವಂಥ ಒಂದು ಮನಸ್ಸು ಇತ್ತು. ಆತನ ಸ್ವರವನ್ನು ಕೇಳುವಂಥ ಒಂದು ಲಕ್ಷ್ಯ ಆತನಿಗೆ ಧ್ಯಾನ ಇತ್ತು. ಆದರೆ ಪಾಪದಿಂದ ಆತನ ಮನಸ್ಸು ಆತನಿಗೆ ತೋರಿಸಿಕೊಟ್ಟಿತು, ನೀನು ದೇವರ ವಿರುದ್ಧವಾಗಿ ಪಾಪ ಮಾಡಿದೆ ಎಂಬುದಾಗಿ. परमेश्वर के विरुद्ध में तूने जो है पाप किया, उसकी पाप जो है आदम को दिखाई. इसलिए जो है आज हम कॉन्शियस के द्वारा, मन के द्वारा हम जान पाते हैं कि हम सही है या गलत है. परमेश्वर की आत्मा हमसे बातें करती है कि हम कहाँ पर खड़े हैं. इसलिए हमको जो है पूरे मन से अगर मानना है तो अपने मन को जो है परमेश्वर को सौंपना बहुत ही ज़रूरी है. ಒಂದು ಸಲ ನಾವು ನೋಡುತ್ತೇವೆ, ಯೇಸು ಸ್ವಾಮಿಯ ಮುಂದೆ ಒಂದು ಸ್ತ್ರೀಯನ್ನು ತಂದು ಯೇಸು ಸ್ವಾಮಿಯ ಪಾದದಲ್ಲಿ ಹಾಕಿಬಿಟ್ಟರು. ಈಕೆಯು ಪಾಪ ಮಾಡಿದಳು. ವ್ಯಭಿಚಾರ ಮಾಡುವಾಗ ಈಕೆಯನ್ನು ನಾವು ಹಿಡಿದು ತಂದಿದ್ದೇವೆ. ಧರ್ಮಶಾಸ್ತ್ರದ ಮೂಲಕ ಅದರ ತಕ್ಕಾಗಿ ಈಕೆಯನ್ನು ನಾವು ಕಲ್ಲೆಸೆದು ಸಾಯಿಸಬೇಕು. ಅದು ನೀನು ಏನು ನ್ಯಾಯ ತೀರ್ಪು ಕೊಡ್ತೀಯ ಎಂಬುದಾಗಿ ಯೇಸು ಸ್ವಾಮಿಗೆ ಕೇಳುವಾಗ ಯೇಸು ಸ್ವಾಮಿ ಒಂದು ಮಾತು ಆತನು ಹೇಳಿದನು. ಆತನು ಹೇಳ್ತಾನೆ, ಯಾರು ಪಾಪ ಮಾಡಿಲ್ಲವೋ ಅವರು ಮೊದಲು ತಮ್ಮ ಕಲ್ಲನ್ನು ತೆಗೆದುಕೊಂಡು ಆಕೆಯ ಮೇಲೆ ಎಸೆರಿ ಎಂಬುದಾಗಿ. जिन्होंने जो है पाप नहीं किया अपने पत्थर को लेकर स्त्री पर आप मारे या फेंके कर यीशु ने जो है अपने सर झुकाकर उसने कह दिया. वहाँ पर ये बात को हम देखते हैं, आपस में वे बातें करने लगे, आपस में वे विचार करने लगे, स्वयं वो खुद होके विचार करने लगे और ये कहने लगे कि जो है हम सभी मन में जो है हमने पाप किया है. ನಾವೆಲ್ಲರೂ ಪಾಪ ಮಾಡಿದೆ ಎಂಬುದಾಗಿ ತಮ್ಮ ಮನಸ್ಸಿನಲ್ಲಿ ತಿಳಿದುಕೊಂಡು ಅವರು ಕಲ್ಲನ್ನು ಎಸೆದು ಅಲ್ಲಿಂದ ಹೊರಟು ಹೋದರು. ಪ್ರಿಯರೇ, ಅದಕ್ಕೆ ಪ್ರತಿಯೊಂದು ಮನುಷ್ಯನ ಮನಸ್ಸೇ ಆತನಿಗೆ ಸಾಕ್ಷಿ ಆಗಲ್ಪಟ್ಟಿದೆ. उसका मन, उसका हृदय जो है उसके लिए गवाही है कि वो सही है या गलत है, वो पाप किया है वो या परमेश्वर के द्वारा धुलाया गया है, शुद्ध हुआ है, ये परमेश्वर उसको बताएगा. जो कोई परमेश्वर के आधीन में रहेगा परमेश्वर की आत्मा उसको बताएगी. और जिन्होंने यीशु मसीह को नहीं जाना उसकी जो है मन, उसका मन ही उसको साक्षी देगा. हम तो जो है उद्धार हुए लोग हैं, हम प्रभु को ग्रहण किए हुए लोग हैं. परमेश्वर की आत्मा हमको सदा जो है वो चलाती है, वो हर बात में हमको जगा कर रखेगी और ये कहेगी कि तुमने जो है भलाई किया, तुमने जो है अच्छा किया, तुमने अच्छा बात बोला, तुमने अच्छा सोचा, तुमने अच्छा कार्य को किया.
या अच्छे विषय के बारे में। अगर तुमने गलत किया है तो वो पाप परमेश्वर अपने सामने उस व्यक्ति के सामने वो प्रकट करता रहेगा और उसका मन कभी जो है वो शुद्ध नहीं रहेगा, वो चंचल बनकर रहेगा। उसकी पाप उसको जो है ತಾಡನ ದೇತಿ रहेगी। ಆತನ ಪಾಪವು ಆತನಿಗೆ ಏನದ ಖಂಡಿಸುತ್ತಾ ಇರುವಂಥದ್ದು ಆಗಿದೆ ಪ್ರಿಯರೇ। ಅದಕ್ಕೆ ಯೇಸು ಸ್ವಾಮಿ ಹೇಳುವಂತನಾಗಿದ್ದಾನೆ, ಯಾರು ಪಾಪ ಮಾಡಿಲ್ಲೋ ಮೊದಲು ಕಲ್ಲೆಸೆರೆ ಎಂಬುದಾಗಿ। हम सभी जो है परमेश्वर के दृष्टि में हम जो है दूर हुए हैं, लेकिन फिर भी परमेश्वर ने हमारे लिए उसने एकलौता पुत्र दिया कि हम उसके लहू के द्वारा धुल जाए, अपना जीवन एक जो है पवित्र बनाए, अपना मन को जो है पवित्र बनाए और उसके सम्मुख में आकर हम जुड़ जाए। परमेश्वर की आत्मा हम में है, परमेश्वर की गुण हम में आने के लिए परमेश्वर ने हमको बुलाया है। प्रियो, जो कोई मसीह में जो है उद्धार हुआ है वो जो है परमेश्वर के हर एक बातों पर वो ध्यान देगा, उसमें परमेश्वर की इच्छा क्या है उसको ढूंढता रहेगा और वो पवित्र आत्मा के द्वारा हमेशा गवाही देता रहेगा। और वो जो है गलत बातों को, गलत विचारों को, गलत कार्यों में कभी वो भाग नहीं लेगा। वो फर्केगा कि कौन सी बात जो है सही है। इन सारे बातों को जो परमेश्वर की आत्मा के द्वारा उसका मन, उसका हृदय जो है शुद्ध है, वो सोच कर चलेगा। एक बार हम देखते हैं, ಒಂದು ಸಲ ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಹತ್ತಿರ ಫಿಲಿಪ್ಪನು ಬಂದನು। ಅದಾದಮೇಲೆ ಫಿಲಿಪ್ಪನು ನತನೇಲನನ್ನು ಕರೆದು ಯೇಸು ಸ್ವಾಮಿ हत्र ತಂದನು। एक बार जो है यीशु मसीह के पास जो है फिलिप्पी आया और फिलिप्पी फिर से लौट कर जो है उसने नतनेल को जो है लेकर यीशु मसीह के सामने आया। उसने ये कहा था फिलिप्पी ने कि मैंने एक मसीह को देखा है, हाँ और तू भी देख। जब नतनेल यीशु मसीह के सामने आया तो यीशु मसीह ने एक अच्छा बात उसके विषय में कहा। उसने कहा, इगो ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟ ಇಲ್ಲ। ಯೋಹನನ ಬರೆಸುವಾರ್ತೆ 1ನೇ ಸಂಧಿ 47ನೇ ವಚನದಲ್ಲಿ, जॉन चैप्टर 1 वर्स 47, ये जो है इज़राइलियों में जो है शुद्ध व्यक्ति, इसमें कोई कपट नहीं है। यीशु ने उस व्यक्ति के बारे में कहा। क्या किसी व्यक्ति के बारे में हम कह सकते हैं कि ये जो है कपट नहीं है, ये बहुत ही प्योर है, शुद्ध है, इसका मन सच्चा है? केवल यीशु मसीह कह सकता है प्रियो। इसलिए हम अपने मन को जो है परमेश्वर के हाथ में सौंपे। निश्चय परमेश्वर हमको कहेगा एक दिन कि ये मेरा प्रिय पुत्र है, ये मेरे प्रिय जो है बेटी है, इसका मन, इसका जीवन शुद्ध है, ये कोई कपट से नहीं भरा। ನಮಗೆ ಆ ರೀತಿಯ ಜೀವಿತ ಜೀವಿಸುವಂಥದ್ದು ಆಗಲ್ಪಟ್ಟಿದೆ। ಇವತ್ತು ನಾಳೆ ಎಲ್ಲ ಕೆಟ್ಟ ಗುಣಗಳನ್ನು ಆಧಾರ ಮಾಡಿಕೊಂಡು ತಿಳಿದುಕೊಂಡು ಸಹ ನಾವು ಕೆಟ್ಟ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ, ಪಾಪದ ಮಾತುಗಳನ್ನು ಹಾಡುತ್ತಾ ಇದ್ದೇವೆ, ಅದಕ್ಕೆ ಬೆಲೆ ಏನಿಲ್ಲ ಎಂಬುದಾಗಿ ನಾವು ಹೇಳ್ತೇವೆ। ಪ್ರಿಯರೇ, ಅದು ನಾಶನಕ್ಕೆ ದಾರಿ ಹೋಗುವಂಥ ದಾರಿ, ಅದು ನಮ್ಮನ್ನು ಕೆಡಿಸುವಂಥ ಒಂದು ವಿಷಯ ಆಗಲ್ಪಟ್ಟಿದೆ। ಅದಕ್ಕೆ ದೇವರಿಗೆ ನಮ್ಮ ಮನಸ್ಸನ್ನು ಒಪ್ಪಿಸಿಕೊಡೋಣ, ನಿರ್ಮಲವಾಗಿರುವಂಥ ಶುದ್ಧ ಮನಸ್ಸಾಗಿರೋಣ, ದೇವರ ಮಾತುಗಳನ್ನು ನಾವು ತಿಳಿದುಕೊಳ್ಳೋಣ, ದೇವರ ವಿಚಾರಗಳನ್ನು ತಿಳಿದುಕೊಳ್ಳೋಣ, ದೇವರ ರೀತಿಯಲ್ಲಿ ನಾವು ಆಗಲಿಕ್ಕೆ ಪ್ರಯಾಸ ಮಾಡೋಣ। ಇವತ್ತು ಇದು ಹೇಳಬಾರದು, ನನಗೆ ಗೊತ್ತಿರಲಿಲ್ಲ ಈ ಪಾಪ ಮಾಡಿದೆ ಎಂಬುದಾಗಿ। ಯಾವಾಗ ದೇವರನ್ನು ನಾವು ಗ್ರಹಿಸಿಕೊಂಡೆವು, ದೇವರು ನಮಗೆ ಅರಿವಿಕೆ ಕೊಡುತ್ತಾ ಇರುವಂತನಾಗಿದ್ದಾನೆ। ಆ ಅರಿವಿಕೆಯಲ್ಲಿ, ಆ ಒಂದು ಒಳ್ಳೆಯ ದೇವರ ಗುಣಗಳಲ್ಲಿ, ದೇವರ ಆತ್ಮದಲ್ಲಿ ನಾವು ನಡೆಯೋಣ। ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ। ನಾವು ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ। ಪ್ರಿಯ ಕರ್ತನೇ ಸ್ವಾಮಿ, ಈ ಒಂದು ಕ್ಷಣದಲ್ಲಿ ನಾವು ನಿನ್ನ ಮುಂದೆ ಬಂದುಕೊಂಡು ಪ್ರಾರ್ಥನೆ ಮಾಡ್ತೇವೆ। ನಿನ್ನ ಹೆಸರಿನಲ್ಲಿ ಸ್ವಾಮಿ ನಾವು ಬಂದಿದ್ದೇವೆ। ನಮ್ಮಲ್ಲಿ ನೀನು ಮನಸ್ಸು ಕೊಟ್ಟಿದ್ದಿ ಕರ್ತನೇ, ನಿನ್ನ ಕ್ರಿಸ್ತನ ಮೂಲಕ ನಮ್ಮಲ್ಲಿ ನೀನು ಮಾತನಾಡಿದ್ದಿ, ನಮ್ಮನ್ನು ಶುದ್ಧಿಪಡಿಸಿದ್ದಿ। ಅದೇ ಭಾವನೆಯಲ್ಲಿ ಸ್ವಾಮಿ ನಾವು ನಡೆಯಲಿಕ್ಕೆ ಸಹಾಯಪಡಿಸು ಕರ್ತನೇ। ಈ ಒಂದು ದಿನವು ಸ್ವಾಮಿ ಕೆಟ್ಟವು ಆಗಲ್ಪಟ್ಟಿದೆ, ಆದ ಕೆಟ್ಟ ದಿನಗಳಲ್ಲಿ ನಮ್ಮನ್ನು ಸ್ವಾಮಿ ನೀನು ಒಳ್ಳೆ ದಾರಿಯಲ್ಲಿ ನಡೆಸುತ್ತಾ ಇದ್ದಿ। ಒಳ್ಳೆ ವಾಕ್ಯಗಳನ್ನು ಕೇಳೋದರಲ್ಲಿ
ನಮ್ಮನ್ನು ಬೆಳೆಸ್ತಾ ಇದ್ದೀನಿ. ನಿನಗೆ ಸ್ತೋತ್ರ ಹೇಳ್ತಾ ಇದ್ದೇವೆ. ಯಾರಾದರೂ ಸ್ವಾಮಿ ತಮ್ಮ ಜೀವಿತದಲ್ಲಿ ಪಾಪದ ಮೂಲಕ ಪಾಪದ ಬಂಧನದಲ್ಲಿ ಸಿಕ್ಕಿ ಬಿದ್ದುಕೊಂಡು ಅಸಮಾಧಾನದಲ್ಲಿ ಅಶಾಂತಿಯಲ್ಲಿ ಇದ್ದಿದೆಯಾ ಕರ್ತನೆ, ಅವರ ಪಾಪಗಳನ್ನು ಕ್ಷಮಿಸು ಸ್ವಾಮಿ. ಸಮಾಧಾನದ ಹೃದಯ ಅವರಿಗೆ ಕೊಡು, ಸಮಾಧಾನದ ವಿಚಾರಗಳು ಅವರಿಗೆ ಕೊಡು ಎಂಬುದಾಗಿ ಬೇಡ್ತಾ ಇದ್ದೇವೆ. ನಮ್ಮ ಆಲಯದ ಪ್ರತಿಯೊಂದು ಸಭಿಕರನ್ನು ಆಶ್ರಿತ ಮಾಡಿ ಸ್ವಾಮಿ, ಅವರ ಕಷ್ಟ ದುಃಖಗಳನ್ನು ಪರಿಹಾರ ಮಾಡು ಎಂಬುದಾಗಿ ಇನ್ನಲ್ಲಿ ಬೇಡುತ್ತೇವೆ. ಯಾರಾದರೂ ಕಾಯಿಲೆಯಲ್ಲಿ ಇದೆಯಾ ಕರ್ತ, ಅವರ ಕಾಯಿಲೆಗಳನ್ನು ಮುಟ್ಟು. ಯಾರು ಶೋಧನೆಯಲ್ಲಿ ಇದೆಯಾ ಅವರಿಗೆ ಬಿಡುಗಡೆ ಕೊಡಿ ಎಂಬುದಾಗಿ ಇನ್ನಲ್ಲಿ ನಾವು ಬೇಡ್ತಿದ್ದೇವೆ. ನಮ್ಮ ನಮ್ರವಾಗಿರುವಂಥ ಪ್ರಾರ್ಥನೆಯನ್ನು ಕೇಳಿದೆ ಎಂಬುದಾಗಿ ವಿಶ್ವಾಸದಿಂದ ಈ ಪ್ರಾರ್ಥನೆ ನಾವು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಬೇಡ್ತೇವೆ. ಆಮೇನ್. ಪರಲೋಕದ ತಂದೆ, ನಿನ್ನ ನಾಮ ಪರಿಶುದ್ಧಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಂದ ತಪ್ಪಿಸು. ಯಾಕಂದರೆ ರಾಜ್ಯ ಬಲವು ಮಹಿಮೆ ಸದಾ ಕಾಲವು ನಿಂದೆ ಸ್ವಾಮಿ. ಆಮೇನ್. ಈಗಲೂ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನುತೆ ಸಹವಾಸು ನಮ್ಮೆಲ್ಲರ ಜೀವಿತದೊಂದಿಗೆ ಇಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್. ಗುಡ್ ನ್ಯೂಸ್ ಮೆಥಡಿಸ್ಟ್ ಕನ್ನಡ ಚರ್ಚ್ಗೆ ಸಭಿಕರಿಗೆ ತಿಳಿಸುವಂಥ ಪ್ರಕಟಣೆಗಳು ಈ ರೀತಿಲಿ ಇದೆ. ನಮ್ಮ ಪ್ರತಿ ಭಾನುವಾರದ ಆರಾಧನೆ ನಾವು ಪ್ರತಿ ಭಾನುವಾರ ಮುಂಜಾನೆ 9:30 ಗಂಟೆಗೆ ನಮ್ಮ ಮನೆಯಲ್ಲಿ ನಾವು ಕುಟುಂಬ ಸಹಿತವಾಗಿ ಕೂಡಿಕೊಂಡು ನಾವು ಮಾಡುತ್ತಾ ಬಂದಿದ್ದೇವೆ. ಮುಂದೆ ಅದೇ ರೀತಿಯಲ್ಲಿ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಮತ್ತು ನಮ್ಮ ಈ ಒಂದು ಪ್ರಾರ್ಥನೆಯನ್ನು ದಯಮಾಡಿ ತಪ್ಪಬೇಡ್ರಿ, ನಿಮ್ಮ ಕುಟುಂಬದಲ್ಲಿ ಕೂಡಿಕೊಂಡು ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಾವೇನು ಕಾಣಿಕೆ ಡಬ್ಬಿಗಳು ನಿಮಗೆ ಕೊಟ್ಟಿದ್ದೆವು ಶ್ರಮಮಣದಲ್ಲಿ, ನಾವು ಅನೇಕ ಮಾಟುಂಗದಲ್ಲಿ ಮತ್ತು ಪಾಲ್ವಾಡದಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಹೊಸ ಡಬ್ಬಿಗಳನ್ನು ನಾವು ಕೊಟ್ಟಿದ್ದೇವೆ. ದಯಮಾಡಿ ಆ ಡಬ್ಬಿಗಳಲ್ಲಿ ನೀವು ಭಾನುವಾರದ ಪ್ರಾರ್ಥನೆಯ ಕಾಣಿಕೆಗಳನ್ನು ಹಾಕಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಹೋದ ಭಾನುವಾರ ನಾವು ಆನ್ಲೈನ್ ಸಂಡೇ ಸ್ಕೂಲ್ ನಾವು ಪ್ರಾರಂಭ ಮಾಡಿದ್ದೇವೆ. ಟೀಚರ್ ಆಗಿರುವಂಥ ಲಿಡಿಯಾ ಮತ್ತು ಟೀಚರ್ ಕ್ಯಾರೋಲಿನ್ ಇವರು ಇಬ್ಬರು ಈ ಸಂಡೇ ಸ್ಕೂಲ್ ಆನ್ಲೈನ್ನಲ್ಲಿ ನಡೆಸುತ್ತಾ ಇದ್ದಾರೆ. ದಯಮಾಡಿ ಇವತ್ತು ಸಾಯಂಕಾಲ ಸಹ ನೀವು ಝೂಮ್ ಆ್ಯಪ್ನಲ್ಲಿ ನೀವು ನೋಡಿದೆಯಾದರೆ, ನಿಮ್ಮ ಮಕ್ಕಳಿಗಾಗಿ ಹಚ್ಚಿ ತೋರಿಸಿದೆಯಾದರೆ ದಯಮಾಡಿ ಒಂದು 45 ನಿಮಿಷ ನಿಮ್ಮ ಮಕ್ಕಳು ಆ ಧ್ಯಾನದಲ್ಲಿ ದೇವರ ವಾಕ್ಯದಲ್ಲಿ ದೇವರ ರಾಗದಲ್ಲಿ ಅವರು ಇರುವಂಥರಾಗಿದ್ದಾರೆ. ಅದಕ್ಕೆ ದಯಮಾಡಿ ಈ ದಿನಗಳಲ್ಲಿ ಸ್ಕೂಲ್ದು ಕ್ಲಾಸ್ಗಳು ಎಲ್ಲ ಆನ್ಲೈನ್ ನಡೀತಾ ಇದೆ. ದಯಮಾಡಿ ನಾವು ಸಹ ಸಂಡೇ ಸ್ಕೂಲ್ ಆನ್ಲೈನ್ ನಾವು ನಡೆಸುತ್ತಾ ಇದ್ದೇವೆ. ಮದುವೆಯ ಪ್ರಕಟಣೆ ನಮ್ಮದು ಈ ರೀತಿಯಲ್ಲಿ ಇದೆ. ಅಬ್ರಹಾಂ ಚಿನಾಕರ್ ಅವರ ಪ್ರಿಯ ಮಗನಾಗಿರುವಂಥ ದೇವಪುತ್ರ ಇವರ ಜೊತೆಯಲ್ಲಿ ಅಶೋಕ್ ಜ್ಞಾನಿ ಇವರ ಪ್ರಿಯ ಮಗಳಾಗಿರುವಂಥ ಪ್ರೀತಿ ಇವರ ಮದುವೆಯು 6 ಆಗಸ್ಟ್ 2020 ಬೆಥೆಲ್ ಮೆಥಡಿಸ್ಟ್ ಕನ್ನಡ ಚರ್ಚ್ ಮಾಟುಂಗದಲ್ಲಿ ಮುಂಜಾನೆ 10:30 ಗಂಟೆಗೆ ಜರುಗಿಸಲ್ಪಡುತ್ತದೆ. ಇದು ಮದುವೆಯ ಮೊದಲನೆಯ ಪ್ರಕಟಣೆ ಆಗಲ್ಪಟ್ಟಿದೆ. ಈ ಮದುವೆಗೆ ಏನಾದರೂ ಅಡ್ಡಿ ಅಂತರಗಳಿದ್ದಿದೆ ಆದರೆ ಲಿಖಿತದ ಮೂಲಕ ಸಭಾಪಾಲಕರಿಗೆ ನನಗೆ ನೀವು ತಿಳಿಸಿ ಕೊಡುವಂಥದ್ದು ಆಗಿದೆ. ಅದೇ ರೀತಿಯಲ್ಲಿ ನಾವು ಆಲೋಚನೆಗಳನ್ನು ನಾವು ಮಾಡುತ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ನಮ್ಮ ಸಭೆಯನ್ನು ಕೂಡಿಸಿ ಒಗ್ಗಟ್ಟಿನಲ್ಲಿ ನಾವು ನಡೆಸಬೇಕು. ಆನ್ಲೈನ್ ಪೇಮೆಂಟ್ ಚರ್ಚ್ಗೆ ಕೊಡುವಂಥ ಕಾಣಿಕೆ ಯಾರಾದರೂ ನಿಮ್ಮಲ್ಲಿ ಭಾಳ ಜನರು ಇದ್ದಾರೆ. ಈಗ ಟೆಕ್ನಾಲಜಿಯಲ್ಲಿ ನಾವು ಬಹಳ ಮುಂದೆ ನಾವು ಹೋಗಿದ್ದೇವೆ. ಚರ್ಚ್ದು ಅಕೌಂಟ್ ಡೀಟೇಲ್ ನಿಮಗೆ ಕೊಡಲ್ಪಡ್ತದೆ. ನಮ್ಮದು ಹೊಸ ಚರ್ಚಿನ ನಾವು ಈಗ ಹೊಸ ಅಕೌಂಟ್ ನಾವು ತೆಗೆದಿದ್ದೇವೆ. ಚಾರಿಟೇಬಲ್ ರಿಲಿಜಿಯಸ್ ಟ್ರಸ್ಟ್ MRCMC ಮತ್ತು GNMKC ಅದು ನಮ್ಮ ಚರ್ಚ್ದು ಶಾರ್ಟ್ ಫಾರ್ಮ್. ಈ ಅಕೌಂಟ್ ಮೇಲೆ ನೀವು ದಯಮಾಡಿ ಏನದ ನಿಮ್ಮ ತಿಂಗಳ ಪಟ್ಟು ಕಾಣಿಕೆ ಆಗಲಿ, ಡೊನೇಷನ್ ಆಗಲಿ, ಥ್ಯಾಂಕ್ಸ್ ಆಫರಿಂಗ್ ಆಗಲಿ ನೀವು ಕೊಡಬಹುದು. ಅಥವಾ ಚೆಕ್ ಕೂಡ ಸಹ ನೀವು ಕೊಡಬಹುದು. ನಮ್ಮ ಟ್ರೆಜರರ್ ಖಜಾಂಚಿ ಆಗಿರುವಂಥ ಜಾನಿ ಅವರಿದ್ದಾರೆ. ಅವ್ರದ್ದು ಹೆಸರು ಜ್ಞಾನ್ ಮಿತ್ರ, ಅದೇ ಜಾನಿ ಎಂಬುದಾಗಿ ನಾವು ಕರಿತೀವಿ.
ಮತ್ತು ನಮ್ಮದಲ್ಲಿ ಸುಂದರ್ ಸರ್ ಇದ್ದಾರೆ. ಸುಂದರ್ ಸರ್ ಅವರಿಗೆ ಸಹ ನೀವು ಸಂಪರ್ಕ ಮಾಡಿ ಏನದ ದಯಮಾಡಿ ನೀವು ನಿಮ್ಮ ಪೇಮೆಂಟ್ ಯಾವಾಗ ನೀವು ಮಾಡ್ತೀರಿ ಸ್ಕ್ರೀನ್ಶಾಟ್ ತೆಗೆದು ನೀವು ಜಾನಿ ಅವ್ರಿಗೆ ಕೊಡ್ರಿ, ನನಗೆ ಕಳಿಸಿದ್ಯಾದರೆ ಏನದ ನಮಗೆ ಸಂಪರ್ಕ ಇರುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ನಿಮ್ಮ ಹೆಸರಿನ ಮೇಲೆ ಆನ್ಲೈನ್ ಪೇಮೆಂಟ್ದು ರಿಸಿಟ್ಸ್ ನಾವು ಮಾಡಿ ನಿಮಗೆ ಫೋಟೋ ಮಾಡಿ ನಿಮಗೆ ತಿರುಗಿ ನಾವು ಕಳಿಸಿ ಕೊಡುವಂಥರು ಆಗಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನೀವು ಏನದ ಚರ್ಚ್ ಅಕೌಂಟ್ ಡೀಟೇಲ್ ನೀವು ನೋಡುವಂಥರು ಆಗಿದ್ದೀರಿ. ದಯಮಾಡಿ ಅದನ್ನು ತೆಗೆದುಕೊಳ್ಳಿ. ಮತ್ತು ಗ್ರೂಪ್ನಲ್ಲಿ ನಮ್ಮ ಚರ್ಚ್ ಸಭೆಯ ಗ್ರೂಪ್ನಲ್ಲಿ ಸಹ ನಾವು ವಾಟ್ಸಪ್ನಲ್ಲಿ ನಾವು ಹಾಕ್ತೇವೆ, ಅದು ಎಲ್ಲರಿಗೆ ಮುಟ್ಟುವಂಥದ್ದಾಗಿದೆ. ದಯಮಾಡಿ ಏನದ ನಮ್ಮ ಸಮೇತಕ್ಕಾಗಿ ನಮ್ಮ ವಿಧ ವಿಧವಾಗಿರುವಂಥ ಏನದ ಪದ್ಧತಿಗಳನ್ನು ನಾವು ಗ್ರಹಿಸಿಕೊಳ್ಳುವಂಥರು ಆಗಿರಬೇಕು. ಈ ಎಲ್ಲ ವಿಷಯಗಳು ನಿಮಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ನೀವು ಸಹಕಾರ ಮಾಡ್ತೀರೆಂಬುದಾಗಿ ನಾನು ನಂಬಿಕೆ ಇಟ್ಟು ನಿಮಗೆ ವಂದನೆ ಹೇಳುವಂತನಾಗಿದ್ದೇನೆ. ಥ್ಯಾಂಕ್ ಯು.